ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಝೀರೋ ಸೀರೀಸ್ನ ರೆಸಿಪಿ ನಂಬರ್ 12 ಬಂದು ಸೋರೆಕಾಯಿ ಹಾಲು ಸಾರು. ಇದನ್ನು ಮಾಡೋದಕ್ಕೆ ನಾನು ಎಳೆ ಸೋರೆಕಾಯನ್ನು ಇಲ್ಲಿ ತೊಗೊಂಡಿದ್ದೀನಿ, ಒಂದು ಸಣ್ಣದ್ದು. ಇದನ್ನು ಸಿಪ್ಪೆಯನ್ನು ತೆಗೆದು ಈ ರೀತಿ ನೀಟಾಗಿ ಸ್ವಲ್ಪ ದೊಡ್ಡ ತುಂಡುಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರನ್ನು ಹಾಕಿ ಕುದಿಯಲು ಬಿಟ್ಟು, ಅದು ಕುದಿಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈ ಸೋರೆಕಾಯಿ ತುಂಡುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಜೀರಿಗೆಯನ್ನು ಸಹ ಸೇರಿಸಿಕೊಂಡು ಒಂದು 8 ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆಯನ್ನು ಅರ್ಕೊಂಡು ಬರಬೇಕಾಗತ್ತೆ. ಇದಕ್ಕೆ ನಾನು ಕಾಯಿ ತುರಿ, ಒಣಮೆಣಸಿನಕಾಯಿ, ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಂಡು ನುಣ್ಣಗೆ ಒಂದು ಮಸಾಲೆಯನ್ನು ಇಲ್ಲಿ ಅರ್ಕೊಂಡು ಬರ್ತಾಯಿದ್ದೀನಿ. ಈಗ ಇದು ಒಂದು ಅರ್ಧ ಬೆಂದಿರುತ್ತೆ ಈ ಸೋರೆಕಾಯಿ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂತಹ ಈ ಮಸಾಲೆಯನ್ನು ಸೇರಿಸಿ ಮತ್ತೆ ಒಂದು 10 ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾವು ಮಸಾಲೆನ ಹಾಕ್ಕೊಳ್ಳೋದಕ್ಕೆ ಮುಂಚೆನೇ ನೀರು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ತೆಗೆದುಬಿಡಬೇಕಾಗತ್ತೆ. ಈಗ ಈ ಸಾರಿಗೆ 1 ಲೋಟದಷ್ಟು ಗಟ್ಟಿ ಹಾಲನ್ನು ಕಾಯಿಸ್ಕೊಂಡಿರ್ತಕ್ಕಂಥದ್ದು ಇದನ್ನು ಹಾಕಿ ಇಳಿಸಿಟ್ಕೊಂಡ್ರೆ ಈ ಸಾರು ರೆಡಿ ಆಗುತ್ತೆ. ನಾನು ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೀನಿ, ಅನ್ನ ಮುದ್ದೆಗೆ ಎಲ್ಲ ಬೇಕಾಗತ್ತೆ ಅಂತ. ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದು ಚಪಾತಿ ಜೊತೆನೂ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.